ಕೃಷಿ ಮೇಳದಲ್ಲಿ ಹಲವಾರು ಬಗೆಯ ಕೃಷಿ ಯಂತ್ರೋಪಕರಣಗಳನ್ನು ನಾವು ಈ ವರ್ಷದ ಧಾರವಾಡ ಕೃಷಿ ಮೇಳದಲ್ಲಿ ನೋಡಲು ಕಾಣಸಿಗ್ತವೆ ಸ್ನೇಹಿತರೆ. ನೇಗಿಲಿಂದ ಹಿಡಿದು ಅಂದ್ರೆ ನೇಗಿಲ ಅಂದ್ರೆ ಭೂಮಿಯನ್ನು ಉಳುಮೆ ಮಾಡುವ ಒಂದು ಕೃಷಿ ಉಪಕರಣ. ಹಾಗೆ ಟ್ರ್ಯಾಕ್ಟರ್ ಅಂತೂ ಹಲವಾರು ಬಗೆಯ ಟ್ರ್ಯಾಕ್ಟರ್ಗಳು, ಹಲವಾರು ಬಗೆಯ ಕಂಪನಿಯ ಟ್ರ್ಯಾಕ್ಟರ್ಗಳು ಸಬ್ಸಿಡಿ ದರದಲ್ಲಿ ಸಿಗುತ್ತವೆ ಮತ್ತು ಅವುಗಳ ಟ್ರ್ಯಾಕ್ಟರ್ಗಳ ಹಲವಾರು ಬಗೆಯ ಯಂತ್ರಗಳು ಸಿಗುತ್ತವೆ. ಮತ್ತು ಹಾರ್ವೆಸ್ಟರ್ ಅಂದ್ರೆ ಬೆಳೆಗಳನ್ನು ಕಟಾವು ಮಾಡುವ ಯಂತ್ರಗಳು, ಬಿತ್ತನೆ ಮಾಡುವಂತಹ ಹಲವಾರು ಬಗೆಯ ಯಂತ್ರೋಪಕರಣಗಳು, ಕಲ್ಟಿವೇಟರ್ಗಳು, ಹಾಗೆ ನಿಖರವಾದ ಬಿತ್ತನೆ ಮತ್ತು ನೆಡುವಿಕೆಯಂತಹ ಕೃಷಿ ಯಂತ್ರಗಳನ್ನು ಸಹ ಈ ವರ್ಷದ ಕೃಷಿ ಮೇಳದಲ್ಲಿ ಕಾಣಬಹುದು. ಮತ್ತು ಇವು ರೈತರಿಗೆ ತುಂಬಾ ಅನುಕೂಲ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಪರಿಣಾಮಕಾರಿ ಬೆಳೆ ಆರೈಕೆ ಮಾಡುವಂತ ಸ್ಪ್ರೈಡರ್ಗಳು ಮತ್ತು ರಸಗೊಬ್ಬರಗಳಂತಹ ಬಿತ್ತನೆ ಮಾಡುವಂತ ಯಂತ್ರಗಳು ಸಹ ಇಲ್ಲಿ ಕಾಣಲು ಸಿಗುತ್ತವೆ ನೋಡಿ ಸ್ನೇಹಿತರೆ. ಮತ್ತು ಕಲ್ಟಿವೇಟರ್ ಅಂತ ಟ್ರ್ಯಾಕ್ಟರ್ ಉಪಕರಣಗಳ ನಾಟಿ ಮಾಡಲು ಮತ್ತು ಮಣ್ಣನ್ನು ಸಿದ್ಧಪಡಿಸಲು ಪ್ರಮುಖ ಪಾತ್ರ ವಹಿಸುತ್ತವೆ. ಅಂತಹ ಉಪಕರಣಗಳು ಸಹ ಈ ಕೃಷಿ ಮೇಳದಲ್ಲಿ ಪ್ರದರ್ಶನಕ್ಕೆ ಬಂದಿದ್ದವು. ಯಾಕಂದ್ರೆ ಇಂತಹ ಎಲ್ಲಾ ಯಂತ್ರಗಳು, ಸಾಧನಗಳನ್ನು ರೈತರಿಗೆ ಪರಿಚಯ ಮಾಡುವುದರಿಂದ ರೈತರಿಗೂ ಒಂದ್ಸಲ ಇವುಗಳ ಬಗ್ಗೆ ಪರಿಚಯವಾಗುತ್ತದೆ ಮತ್ತು ಹೇಗೆ ಉಪಯೋಗಿಸುವುದು ಮತ್ತು ಬಿತ್ತನೆಗೆ ಖರೀದಿ ಮಾಡಲು ಸಬ್ಸಿಡಿ ದರದಲ್ಲಿಯೂ ಸಹ ಇವು ಸಿಗುತ್ತಾವಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತು ಹಲವಾರು ಕಂಪನಿಯ ಕಲ್ಟಿವೇಟರ್ಗಳು ಮತ್ತು ಬಿತ್ತನೆ ಮಾಡುವ ಯಂತ್ರಗಳು, ಕಬ್ಬು ಕಟಾವು ಮಾಡುವ ಯಂತ್ರಗಳು ಸಹ ಇಲ್ಲಿ ಬಂದಿದ್ದವು. ಇಲ್ಲಿ ನೋಡ್ತಾ ಇರಬಹುದು, ಇದೇ ಕಬ್ಬು ಕಟಾವು ಮಾಡುವ ಯಂತ್ರ. ಇದು ಕಬ್ಬು ಕಟ್ ಮಾಡಿ ಡೈರೆಕ್ಟ್ ಆಗಿ ಕಟ್ ಮಾಡಿದ ಕಬ್ಬನ್ನು ಟ್ರ್ಯಾಕ್ಟರ್ಗೆ ಹೇರ್ತದೆ ಅಂತ ಹೇಳ್ಬೋದು. ನೋಡಿ ಇಲ್ಲೊಂದಿದೆ ಕಬ್ಬು ಕಟಾವು ಮಾಡುವ ಯಂತ್ರಗಳು. ಇನ್ನು ಹಲವಾರು ಬಗೆಯ ಕೃಷಿ ಉಪಕರಣಗಳು ಈ ವರ್ಷದ ಕೃಷಿ ಮೇಳದಲ್ಲಿ ಕಾಣಸಿಗುತ್ತವೆ ನೋಡಬಹುದು ಸ್ನೇಹಿತರೆ. ಇಲ್ಲಿ ರೂಟರ್ ಅಂದರೆ ಮಣ್ಣನ್ನು ಸಡಿಲಗೊಳಿಸುವಂಥ, ಅಂದ್ರೆ ಹೆಂಡೆಗಳನ್ನು ಪುಡಿ ಮಾಡುವಂಥ ಸಲಕರಣೆ ಇರಬಹುದು. ಇದು ನೋಡ್ತಾ ಇರಬಹುದು. ಇದು ಸಹ ಮಣ್ಣನ್ನು ಸಡಿಲಗೊಳಿಸುವಂತಹ ಟ್ರ್ಯಾಕ್ಟರ್ಗೆ ಜೋಡಿಸುವಂತಹ ಯಂತ್ರ ಅಂತ ಹೇಳಬಹುದು. ನೋಡ್ತಾ ಇರಬಹುದು. ಇನ್ನೂ ಹಲವಾರು ಬಗೆಯ ಈ ವರ್ಷದ ಕೃಷಿ ಮೇಳದಲ್ಲಿ ನಮಗೆ ಕೃಷಿ ಯಂತ್ರೋಪಕರಣಗಳು ಅಂದರೆ ರೈತರಿಗೆ ಅನುಕೂಲವಾಗುವಂತಹ ಕೃಷಿ ಉಪಕರಣಗಳ ಸಾಧನ ಕಾಣಲು ಸಿಗುತ್ತವೆ. ಇದು ನೋಡ್ರಿ ನೇಗಿಲ ಎಂತ ಎಷ್ಟು ಇದು ಒಂಥರ ನೇಗಿಲ ಬೇರೆನೇ ಇದೆ, ನೋಡ್ತಾ ಇರಬಹುದು. ಇದು ಕಾಳುಗಳನ್ನು ಬೇರ್ಪಡಿಸುವಂತಹ ಯಂತ್ರ ನೋಡ್ತಾ ಇರಬಹುದು. ಹಾಗೆ ಇದು ಒಂಥರ ನೇಗಿಲ ಬೇರೆನೇ ಕಾಣ್ತಾ ಇದೆ. ಹಾಗೆ ಹಲವಾರು ಬಗೆಯ ನೇಗಿಲುಗಳು ಸಹ, ಹಲವಾರು ಕಂಪನಿಯ ನೇಗಿಲುಗಳು ಸಹ ಪ್ರದರ್ಶನಕ್ಕೆ ಬಂದಿದ್ದವು. ನೋಡ್ತಾ ರೇಟ್ ಸಹ ಆ ಯಂತ್ರಗಳಿಗೆ ಸಬ್ಸಿಡಿ ದರದಲ್ಲಿ ಎಷ್ಟಾಗತ್ತೆ ಹಾಗೂ ಅದರ ರೇಟ್ ಎಷ್ಟು, ಪ್ರೈಸ್ ಎಷ್ಟು ಎಂಬುದನ್ನು ಇಲ್ಲಿ ನೇತಾಕಿರುವುದನ್ನು ನೋಡಬಹುದು. ಮತ್ತು ಅದರ ಬಗ್ಗೆ ರೈತರು ಕುತೂಹಲದಿಂದ ಕೇಳುವಂತಹ ಸನ್ನಿವೇಶಗಳು ಕಂಡು ಬರ್ತಿರೋದು. ಇದೊಂಥರ ಇದನ್ನು ಗುರದಾಳ ನೋಡ್ಬೋದು. ಇದು ಒಂಥರ ಗುರದಾಳ ಬೇರೆ ಥರನೇ ಕಾಣ್ತಾ ಇದೆ ನೋಡ್ಬೋದು. ಇಂತಹ ಹಲವಾರು ಬಗೆಯ ಕೃಷಿ ಯಂತ್ರಗಳು ನಾವು ಕೃಷಿ ಮೇಳದಲ್ಲಿ ಕಾಣಲು ಸಿಗುತ್ತವೆ. ಅದಕ್ಕೆ ರೈತರು ಸಾಕಷ್ಟು ಲಕ್ಷಾಂತರ ಜನರು ಈ ಕೃಷಿ ಮೇಳಕ್ಕೆ ಪ್ರವಾಹದ ರೀತಿಯಲ್ಲಿ ಹರಿದು ಬರುತ್ತಿರುವುದನ್ನು ನೋಡಬಹುದು. ಇನ್ನು ಹೇಳಬೇಕಂತಂದರೆ ಸಬ್ಸಿಡಿ ದರದಲ್ಲಿಯೂ ಸಹ ರೈತರಿಗೆ ಲಭ್ಯವಾಗುವಂತೆ ಮಾರಾಟಕ್ಕೆ ಕಂಪನಿಯವರು ಇಟ್ಟಿರ್ತಾರೆ ಎಂದು ಹೇಳಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಸಬ್ಸಿಡಿ ಮೇಲೇನೋ ಸಿಗುತ್ತೆ. ನೋಡಬಹುದು. ಹತ್ರಿ ಡಾನ್ ಅಂತ ರೂಟರ್ ನೋಡ್ರಿ, ಹತ್ರಿ ಡಾನ್ ರೂಟರ್. ಎಲ್ಲ ಹತ್ರಿ ಡಾನ್ ಅಂತ ನೋಡಿದ್ರು. ನೋಡ್ತಾ ಇರ್ಬೋದು.
ಇದು ಗೊಬ್ಬರ ಬಿತ್ತೋದ್ ನೋಡ್ರಿ, ಬಸವ ಕೂರಿಗೆ ಅಂತ ಗೊಬ್ಬರ ಬಿತ್ತೋದ್ರಿ. ಇದು ಗೊಬ್ಬರ ಬಿತ್ತೋದನ್ನ ಸರ? ಮಾಡಲ್ಲ ಸರ್. ಓಕೆ ಓಕೆ. 120 ಡಿಸ್ಕೌಂಟ್ ಸರ್, ಸಬ್ಸಿಡಿ ಐತಲ್ಲ ಸರ್? ಯಾವ್ದ್ರಿ? 120 ಟ್ರೇಡಿಂಗ್ ಮಿಷನ್ ಸರ್. ಒಂದು 30 ವರ್ಷ ಸರ್. ಆ ಕಡೆ 3 HP. ಒಂದು 30 ವರ್ಷ ರೈತರದ್ದು 69,500. ರೈತರ ಅಂತ ಕಸ್ ಕೊಡೋದು. ಖಾಸಗಿ 20 25 ಚೀಲ ತೆಗಿತಾರೆ. 5 HP 80,500. ಭಾರಿ ಫೇಮಸ್ ಐತೆ ಸರ್. ಎಲ್ಲ ಶೇಂಗಾ ಬಿಟ್ಟು ಎಲ್ಲ ಫೇಮಸ್. ಸರಿ ನಮ್ಮ ಅಣ್ಣಿಗಿರಿನವರು ಮೇಲೆ ನಮ್ಮ 20 ಪೀಸ್ ಮೇಲೆ. ಓಕೆ ಓಕೆ. ಮೋಟರ್ ಸುಟ್ಟಾಗ ಎತ್ತುದು. ಮೋಟರ್ ಸುಟ್ಟಾಗ ಎತ್ತೋದ ನೋಡ್ರಿ ಸರ್. ಇದ ಏನ್ರ ನಿಮ್ ಹೊಲದಲ್ಲಿ ಬೋರ್ವೆಲ್ ಸುಟ್ರ ಇದನ್ನ ಎತ್ತಬಹುದು ಅಂತ ನೋಡ್ರಿ. ಇದು ಒಂದ್ ಬೆಸ್ಟ್ ಏನ್ರಿ. ಕಾರ್ಡ್ ಕೊಡ್ರಲ್ಲ ಸರ್, ಫೋನ್ ಇದ್ರ ಹಂಗ ಹೇಳ್ತಾವ್ರಿ. ನೋಡಬಹುದು ಇಲ್ಲಿ ಕಾರ್ಡ, ಬಸವ ಇಂಡಸ್ಟ್ರಿ ಅಂತ. ಅಂದ್ರೆ ಡಿಸ್ಕೌಂಟ್ ಎಷ್ಟು ಕಡಿಮೆ ಆಗ್ತಾ ಇದೆ ಸರ್ ಇದ್ರಾಗ? 120 ಸರ್. 92,500 ರೂಪಾಯಿ ಸಬ್ಸಿಡಿ. ಸಬ್ಸಿಡಿ. ಥ್ಯಾಂಕ್ ಯು. ಮಾಡ್ಬೇಕಂತ ಹಂಗೆ ನೋಡ್ಬೋದು ಫ್ರೆಂಡ್ಸ್. ಇದನ್ನ ಈಗ ನೋಡ್ತಾ ಇರ್ಬೋದು. ಈಗ ಬೋರ್ವೆಲ್ ಎತ್ತೋದ್ರ ಅಂತ ಇದ ನಿಮ್ ಬೋರ್ವೆಲ್ ಸುಟ್ಟಿದ್ರ ಸರ್. ಸಬ್ಸಿಡಿ ಇದೆ ಸರ್? ಎಷ್ಟು ಇದೆ ಸರ್? ಈಗೆಲ್ಲ 50% ಸಬ್ಸಿಡಿ, 50% ಐತಿ. ಇದು ಅಂದ್ರೆ ಇದು 1,50,000 ಐತ್ರಿ. 90,000 ಹೌದು. ಈಗ 60,000 ರೂಪಾಯಿ ಡಿಸ್ಕೌಂಟ್ ಐತಿ. ಹೌದು. ಒಳ್ಳೆ ಕೃಷಿ ಮೇಳದ ಒಂದು ಆಫರ್ ಐತ್ರಿ ರೈತರಿಗೆ. 10,000 ಒಳ್ಳೆ ಈಗ ಕ್ಯಾಶ್ ಬ್ಯಾಕ್ ಐತಿ. ಮತ್ತೆ ಒಂದ್ಸಲ ಪ್ಲೇಟ್ ಫ್ರೀ ಕೊಡ್ತೀವಿ. ಸರ್. ಹಾಗೆಲ್ಲ ರೈತರೊಂದಿಗೆ ಬಾಂಬೆ ಇಂಜಿನಿಯರಿಂಗ್ ವರ್ಕ್ಸ್ ನರಗುಂದ್.